ಕಡೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೊದಲ ಜಿಬಿಎ ಮೀಟಿಂಗ್ ಇವತ್ತು ನಡೆದಿದೆ. ಮತ್ತೊಂದು ಕಡೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಜಿಬಿಎ ವಾರ್ ನಡೀತಾ ಇದೆ. ಸಿದ್ದರಾಮಯ್ಯ ನೇತೃತ್ವದ ಮೊದಲ ಸಭೆಗೆ ವಿಪಕ್ಷಗಳು ಗೈರಾಗಿದೆ. ಸಿದ್ದರಾಮಯ್ಯ ನೇತೃತ್ವದ ಮೊದಲ ಸಭೆ ಜಿಬಿಎ ಮೀಟಿಂಗ್ ಇವತ್ತು ನಡೆದಿದೆ. ಆ ಸಭೆಗೆ ವಿಪಕ್ಷಗಳು ಗೈರಾಗಿದ್ದಾರೆ. ಮೊದಲ ಸಭೆಯಲ್ಲೇ ಅನುದಾನಕ್ಕೆ ಡಿಮ್ಯಾಂಡ್ ಇಡಲಾಗಿದೆ. ಕಾಂಗ್ರೆಸ್ನ ಶಾಸಕರು ಅನುದಾನದ ಬೇಡಿಕೆಯನ್ನಿಟ್ಟಿದ್ದಾರೆ. ಮೊದಲ ಮೀಟಿಂಗ್ನಲ್ಲಿ ಇತ್ತ ಸಭೆಗೆ ಗೈರಾಗಿ ಕಾಂಗ್ರೆಸ್ ವಿರುದ್ಧ ಕಮಲಪಾಳ್ಯ ವಾಗ್ದಾಳಿಯನ್ನು ನಡೆಸಿದೆ. ಇವರ ಅಜೆಂಡಾ ಏನು ಅಂತ ಗೊತ್ತಿಲ್ಲ, ಜವಾಬ್ದಾರಿ ಇದೆಯಾ? ಜಿಬಿಎ ಮೊದಲ ಸಭೆಯ ಅಜೆಂಡಾವೇ ಗೊತ್ತಿಲ್ಲ ಅಂತ ಬಿಜೆಪಿ ಹೇಳ್ತಾ ಇದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಸಿಎಂ ಅಧ್ಯಕ್ಷತೆಯಲ್ಲೇ ಜಿಬಿಎ ಇರುತ್ತೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ, ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ನಿರ್ಣಯಗಳನ್ನ ತೆಗೆದುಕೊಂಡಿದ್ದೀವಿ, ಎಲ್ಲಾ ಪಕ್ಷದವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಇತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಅನೇಕ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಗಿದೆ. ಅದೊಂದು ಕಡೆ ವಿಪಕ್ಷಗಳು ಇದಕ್ಕೆ ಮುಂಚಿತವಾಗಿಯೇ ಒಂದು ಮೀಟಿಂಗ್ ಅನ್ನ ಮಾಡಿ ಹೋಗಬಾರದು, ಸರ್ಕಾರದ ವೈಫಲ್ಯಗಳನ್ನ ಅಸ್ತ್ರವನ್ನಾಗಿಟ್ಕೊಂಡು ಅದೇ ಕಾರಣಗಳಿಂದಾಗಿ ಜಿಬಿಎ ಮೊದಲ ಮೀಟಿಂಗ್ ಏನಿದೆ ಅದಕ್ಕೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಮೊದಲ ಮೀಟಿಂಗ್ಗೆ ವಿಪಕ್ಷ ನಾಯಕರು, ವಿಪಕ್ಷದ ಲೀಡರ್ಸ್ಗಳು ಯಾರ್ಯಾರಿದ್ದಾರೆ, ಬಿಜೆಪಿ ನಾಯಕರು, ಅವ್ರು ಯಾರೂ ಕೂಡ ಹೋಗಿಲ್ಲ. ಆಮೇಲೆ ಈ ಮೀಟಿಂಗ್ನಲ್ಲಿ ರಸ್ತೆ ಗುಂಡಿಗಳ ವಿಚಾರ ಆಗಿರ್ಬೋದು, ಆಮೇಲೆ ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಬರುವಂತಹ ಖಾಲಿ ಇರುವಂತಹ ಹುದ್ದೆಗಳೇನಿದೆ ಅದನ್ನು ಭರ್ತಿ ಮಾಡುವಂಥ ವಿಚಾರ ಆಗಿರ್ಬೋದು, ಆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಚರ್ಚೆಯನ್ನು ಇವತ್ತಿನ ಮೊದಲ ಜಿಬಿಎ ಮೀಟಿಂಗ್ನಲ್ಲಿ ಚರ್ಚೆ ಮಾಡಲಾಗಿದೆ. ಹೆಸರನ್ನ ಇಟ್ಕೊಂಡೇ ಇವತ್ತು ಹೊಸ ನಗರ ಪಾಲಿಕೆಗಳನ್ನ ನಾವು ರಚನೆಯನ್ನ ನಾವು ಮಾಡಿದ್ದೇವೆ. ಇಡೀ ದೇಶದಲ್ಲೇ ಒಂದು ಐತಿಹಾಸಿಕವಾದ ತೀರ್ಮಾನ ಏನಪ್ಪಾ ಅಂದ್ರೆ ಈ ಕಾರ್ಪೊರೇಷನ್ಗಳನ್ನ ಆಡಳಿತವನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಕಾರ್ಪೊರೇಷನ್ಗೆ ನಾವು 74ನೇ ತಿದ್ದುಪಡಿಯನ್ನ ವಿರುದ್ಧವಾಗಿ ಒಂದು ತೀರ್ಮಾನ ಕೂಡ ನಾವು ಮಾಡಿಲ್ಲ. ಈ ಹೊಸ ತೀರ್ಮಾನ ನಾವು ಏನ್ ಮಾಡಿದ್ದೇವೆ, ಈ 5 ಕಾರ್ಪೊರೇಷನ್ ಅಲ್ಲೂ ಕೂಡ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ನಾವು ಇದನ್ನ 74ನೇ ತಿದ್ದುಪಡಿಯನ್ನು ಗಮನದಲ್ಲಿ ಇಟ್ಕೊಂಡೇ ಈ ಆದೇಶವನ್ನು ನಾವು ಹೊರಡಿಸಿ 5 ಕಾರ್ಪೊರೇಷನ್ ಅನ್ನು ನಾವು ರಚನೆಯನ್ನು ನಾವು ಮಾಡಿದ್ದೇವೆ. ಇವತ್ತು ಸೆಪ್ಟೆಂಬರ್ 2ನೇ ತಾರೀಕಿಂದ ಇಲ್ಲಿವರೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಪ್ರಸ್ತಾವ ಅಧಿಕಾರಕ್ಕೆ ಬಂದು ಈಗಾಗಲೇ ಕೆಲಸವನ್ನು ಕೂಡ ಅವರು ಪ್ರಾರಂಭವನ್ನು ಮಾಡಿದ್ದಾರೆ. 5 ಕಾರ್ಪೊರೇಷನ್ಗಳು ಪ್ರತ್ಯೇಕವಾಗಿ ಜಾಗದಲ್ಲಿ ಕೆಲಸವನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ಸೀಲು ಸೈನು ಎಲ್ಲ ಹಾಕೊಟ್ಟಿದ್ದಾರೆ. 12 ಗಂಟೆಗೆ ಬಂದಿದೆ ಅಜೆಂಡಾ. ನಾವು ಬಿಲ್ ಅಸೆಂಬ್ಲಿಯಲ್ಲಿ ಬಿಲ್ ಮಂಡಿಸಬೇಕಾದ್ರೆ ನಾವು BSc ಮೀಟಿಂಗ್ ಅಲ್ಲಿ ಹೇಳ್ತೀರಿ, ನಮಗೆ ಪ್ರೇಯರ್ ಒಂದು ವಾರದ ಮುಂಚೆನೆ ನಮಗೆ ಬಿಲ್ಗಳನ್ನ ಕೊಡಬೇಕು ಅಂತ ಹೇಳ್ತೀರಿ. ಅದು ಬಿಲ್ ನಾವು ಓದ್ಕೊಂಡು ಬಂದು ನಾವು ಅದನ್ನ ಚರ್ಚೆ ಮಾಡುವಂಥದ್ದು ಬಿಲ್ನ. ಇಲ್ಲಿ ಗ್ರೇಟರ್ ಬೆಂಗಳೂರು ಅಜೆಂಡಾ ಏನು ಇವತ್ತು ಮಂಡನೆ ಮಾಡಿದ್ದಾರೆ ಅದನ್ನ ಓದಂಗೆ ಇಲ್ಲ ನಾವು. 12 ಗಂಟೆಗೆ ಯಾರು ಕಾದ್ಕೊಂಡಿರ್ತಾರೆ? ಈ 12 ಗಂಟೆಗೆ ನೋಟಿಸ್ ಬರ್ತಾ ಇರ್ತದೆ. ಈಗ ನಮ್ಮ ಮನೆಗೆ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆನೆ ನನ್ನ ಕಾರ್ಯಕ್ರಮಕ್ಕೆ ನಾನು ಹೊರಟೋದೆ. ನಾನು ಬೆಳಗ್ಗೆ ನಾನೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ನನಗೆ ಮುನ್ರತ್ನ ಹೇಳ್ತಾ ಇದ್ರು ನನ್ಗೆ 12 ಗಂಟೆಗೆ ಕೊಟ್ಟಿದ್ದಾರೆ ಅಂತ. ನನ್ಗೆ ಗೊತ್ತೇ ಇಲ್ಲ. ನಾನೀಗ ಬೆಳಗ್ಗೆ ಪ್ರೋಗ್ರಾಮ್ ಹೊರಟ್ಬಿಟ್ಟಿರ್ತೀವಿ. ಬಹಳ ಜನ ಶಾಸಕರು 100 ಪ್ರೋಗ್ರಾಮ್ ಇರ್ತದೆ ಹೊರಟಿದ್ದೀರಿ. ಅಂದ್ರೆ ಇವ್ರ ಯೋಗ್ಯತೆ ಏನು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ನೋಡಿ.
ಇದ್ರ ನೋಟಿಸ್ ಈ ತರ. ಅಂದ್ರೆ ಇವ್ರಿಗೆ ಜವಾಬ್ದಾರಿ ಇದೆಯಾ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇವತ್ತು ಅಜೆಂಡಾದಲ್ಲಿ ಏನ್ ಇಟ್ಟಿದ್ದಾರೆ ಅಂದ್ರೆ ಮನೆಯಾಳ ಕೆಲಸ. ಮತ್ತೆ ನಾವು ಸಂವಿಧಾನದ ಅಡಿಯಲ್ಲಿ 74th ಅಮೆಂಡ್ಮೆಂಟ್ ಏನಿದೆ ಅದು ಒಂಥರ ಭಗವದ್ಗೀತೆ ಇದ್ದಂಗೆ. ಸ್ಥಳೀಯ ಸಂಸ್ಥೆಗಳಿಗೆ ಭಗವದ್ಗೀತೆ ಅದು. ಪುರಸಭೆ ಇರ್ಬೋದು, ನಗರಸಭೆ, ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲದಕ್ಕೂ ಕೂಡ ಅದೊಂದು ಭಗವದ್ಗೀತೆ ಇದ್ದಂಗೆ. ಆ ಭಗವದ್ಗೀತೆ ಪ್ರಕಾರ ನೀವು ಆ ಬಾಡಿ ಏನಿದೆ, ಮೇಯರ್ ಇದ್ರೆ ಮೇಯರ್ ಸುಪ್ರೀಂ, ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಸುಪ್ರೀಂ. ಅದಕ್ಕೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಇದ್ರೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಸುಪ್ರೀಂ. ಮೇಯರ್ ಇನ್ ಕೌನ್ಸಿಲ್ ಇದ್ರೆ ಮೇಯರ್ ಯಾರಿರ್ತಾರೆ ಅವರು ಸುಪ್ರೀಂ. ಪಂಚಾಯಿತಿ ಅಧ್ಯಕ್ಷ ಇದ್ರೆ ಅವನು ಸುಪ್ರೀಂ. ಇದು ಕಾನ್ಸ್ಟಿಟ್ಯೂಷನ್, ಇದು ಸಂವಿಧಾನದ ಅವಕಾಶಗಳನ್ನ ಕೊಟ್ಟಿರುವಂಥದ್ದು. ಅದ್ರ ಪ್ರಕಾರ ನಡಿಬೇಕಾಯ್ತು. ಈಗಾಗಲೇ ಗಾಳಿಗೆ ತೂರಿ GBA ಮಾಡಿದ್ದೀರಾ. ಈ GBA ಅಜೆಂಡಾ ಏನು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ಲಾನಿಂಗ್ ಅಥಾರಿಟಿ, ಮಾಸ್ಟರ್ ಪ್ಲಾನ್ ಯಾರು ಮಾಡ್ಬೇಕಪ್ಪ? ಈ ಗ್ರೇಟರ್ ಬೆಂಗಳೂರು ಅಂತ ಹೇಳಿದ್ರೆ ಯಾರು ಮಾಡಬೇಕು? ಮೇಯರ್ ಅನುಮೋದನೆ ಕೊಡಬೇಕು. ಅಲ್ಲೊಂದು ಸ್ಥಾಯಿ ಸಮಿತಿ ಇರ್ತದೆ, ಅಲ್ಲನಪ್ಪ ಸ್ಥಾಯಿ ಸಮಿತಿ ಪ್ಲಾನಿಂಗ್ ಒಂದು. ಅದರಲ್ಲಿ ಕಾರ್ಪೊರೇಟರ್ಗಳು 12 ಜನನೇನೋ ಅವರು ಎಲೆಕ್ಟ್ ಆಗಿರ್ತಾರೆ. ಅವ್ರು ನಾಮಿನೇಟೆಡ್ ಅಲ್ಲ, 12 ಜನನು ಎಲೆಕ್ಷನ್ ಆಗಿ ಅವರು ಚೇರ್ಮನ್ ಎಲೆಕ್ಟ್ ಆಗಿ ಚೇರ್ಮನ್ ಬಂದಿರ್ತಾರೆ. ಟೌನ್ ಪ್ಲಾನಿಂಗ್ ಅಂತ ಅದು ಅಪ್ರೂವಲ್ ಆದ್ಮೇಲೆ ಮೇಯರ್ ಕೌನ್ಸಿಲ್ ಅಲ್ಲಿ ಇಡ್ತಾರೆ ಅದನ್ನ. GBA ಇವತ್ತು ಏನು ಮೊದಲ ಸಭೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ನಾನು ನಿನ್ನೆ ನಮ್ಮ ಎಲ್ಲ ಶಾಸಕರ ಮಿತ್ರರ ಜೊತೆ ಮಾತನಾಡ್ತಾ ಇದ್ದೆ. ಇವತ್ತಿನ GBA ಸಭೆಯ ಅಜೆಂಡಾನೇ ಕೊಟ್ಟಿಲ್ಲ ಶಾಸಕರುಗಳಿಗೆ. ಇನ್ನು ಅಷ್ಟೊಂದು ಗೌಪ್ಯವಾಗಿ ಜನಪ್ರತಿನಿಧಿಗಳಿಗೆ, ಶಾಸಕರುಗಳಿಗೆ ಇವತ್ತು ನಡೀತಕ್ಕಂಥ GBA ಮೊದಲ ಸಭೆಯ ಅಜೆಂಡಾವನ್ನು ಕೂಡ ಕೊಡದಂಗೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವರು? ಹಾಗಾದರೆ ಎಲ್ಲಿ ತಯಾರಿದೆ? ಆಯಿತು, ಸುಪ್ರೀಂ ಕೋರ್ಟಲ್ಲಿ ಈಗಾಗಲೇ ಅಫಿಡವಿಟ್ ಕೂಡ ಸಲ್ಲಿಸಾಗಿದೆ. ಡಿಸೆಂಬರ್ನಲ್ಲಿ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದೆ ತಯಾರಿ? ಅಧಿಕಾರಿಗಳು ವ್ಯವಸ್ಥೆ ಇದೆಯಾ? ಅದಕ್ಕೆ ಎಷ್ಟು ಅಧಿಕಾರಿಗಳು ಬೇಕಾಗ್ತದೆ? ಇದಕ್ಕೆ ಮೂಲಭೂತ ಸೌಕರ್ಯಗಳು ಇದು ಯಾವುದೂ ಇಲ್ಲದೇ ಇವರು ಏನೋ ಒಂದು ರಾಜಕೀಯ ಚಟಕ್ಕೆ ಈ ರೀತಿ ಗೋಷ್ಠಿಗಳನ್ನು ಮಾಡಿಕೊಂಡು ಯಾವುದೇ ಒಂದು ಪ್ಲಾನಿಂಗ್ ಇಲ್ಲದೇ ಈ ರೀತಿ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ಬೆಂಗಳೂರು ಮಹಾನಗರ ಜನತೆ ಈ ಸರ್ಕಾರಕ್ಕೆ ತೂಚಿ ಅಂತ ಉಗುಳುತ್ತಾ ಇದ್ದಾರೆ. DK ಶಿವಕುಮಾರ್ನವ್ರು ನೋಡಿದ್ರೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಗುಂಡಿ ಇದೆ, ಅಲ್ಲಿ ಗುಂಡಿ ಇದೆ ಅಂತ ಆ ಗುಂಡಿ ಲೆಕ್ಕ ಹಾಕಕ್ಕೆ ಹೊರಟಿದ್ದಾರೆ. ಇವತ್ತು ಬೆಂಗಳೂರಿನಲ್ಲಿ ರಸ್ತೆಗಳು ಕಾಣ್ತಾ ಇದ್ದಾವೆ ವಿನಃ ಗುಂಡಿಗಳು ಕಾಣ್ತಾ ಇದ್ದಾವೆ ವಿನಃ ರಸ್ತೆಗಳು ಕಾಣ್ತಾ ಇಲ್ಲ.